ತುಂಬ ಚೆನ್ನಾಗಿದೆ ಬಿಜೆಪಿಗೆ. ಬರುವಂಥ ದಿವಸಗಳಲ್ಲಿ 100ಕ್ಕೆ 100 ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸ ಇದೆ. ಆ ದಿಕ್ಕಿನಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಯಡಿಯೂರಪ್ಪನವ್ರು ಏನಾದರೂ ಸಲಹೆ ಕೊಡೋದಾದ್ರೆ ಸರ್? ಏನು ಸಲಹೆ ಪ್ರಶ್ನೆನೇ ಇಲ್ಲ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು ಅಷ್ಟೇ. ಸರ್, ಈಗ ಇದು ಗ್ಯಾರಂಟಿ ವಿಚಾರವಾಗಿ ತಾವು ಒಂದಿಷ್ಟು ಏನಂತಂದ್ರೆ ಸಲಹೆ ಕೊಡಬೇಕು ಅಂತ ಸರ್ಕಾರಕ್ಕೆ ಏನು ಸಲಹೆ ಕೊಡೋದು? ಯಾಕಂದ್ರೆ ಭಾಳಷ್ಟು ಲಾಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ, ಯಾವುದೂ ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಅಂತ. ಈ ಗ್ಯಾರಂಟಿ ಇದೆಲ್ಲ ಅರ್ಥ ಇಲ್ಲದೆ ಅಂತಂದು ಜನನ ತೃಪ್ತಿಪಡಿಸೋಕ್ಕೋಸ್ಕರ ಎಲ್ಲ ಘೋಷಣೆಗಳು ಮಾಡಿದ್ದಾರೆ. ಅದು ಯಾವುದೂ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಒಂದು ರೀತಿ ತೊಗೊಳಕ್ಕೆ ದರ್ಬಾರ್ ನಡೆದಿದೆ, ಮಾಡಿ ಎಷ್ಟು ಸರ್, ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಉತ್ತರ ಕರ್ನಾಟಕಕ್ಕೆ ಏನು ಪ್ರಾಮುಖ್ಯತೆ ಕೊಟ್ಟು ಬಜೆಟ್ನಲ್ಲಿ ಕೊಡ್ತಾ ಇದ್ರು, ಅಷ್ಟು ಬಜೆಟ್ನಲ್ಲಿ ಈಗ ಕೊಟ್ಟಿಲ್ಲ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿರುವಂಥ ಸಂಕೇತ. ಧನ್ಯವಾದ ಸರ್. ಯತ್ನಾಳ್ ಅವರು English bite regarding 4% reservation to minorities, Muslims. Not correct, and Supreme Court also they have against this decision. That is not correct. So people are not happy, and I think Supreme Court may take some decision. Sir, DK Shivakumar told that in garbage management, some MLAs asking money to him in Bangalore. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ.